ಇನ್ನು ಜಮ್ಮು ಕಾಶ್ಮೀರದಲ್ಲಿ ಭಾರೀ ಹಿಮಪಾತ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಶ್ರೀನಗರ ಏರ್ಪೋರ್ಟ್ನಲ್ಲಿ ಭಾರೀ ಹಿಮಪಾತ ಆಗಿರೋದ್ರಿಂದಾಗಿ ವಿಮಾನ ಸಂಚಾರವನ್ನು ಸದ್ಯಕ್ಕೀಗ ರದ್ದುಗೊಳಿಸಿದ್ದಾರೆ. ಭಾರೀ ಹಿಮಪಾತ ಆಗ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ. ಸೊ ಹಾಗಾಗಿ ಸುಮಾರು 50 ವಿಮಾನಗಳ ಸಂಚಾರವನ್ನು ರದ್ದುಗೊಳಿಸಲಾಗಿದೆ. ಇನ್ನೂ ಕೆಲವೊಂದಷ್ಟು ಫ್ಲೈಟ್ಗಳನ್ನು ಸ್ಟ್ಯಾಂಡ್ ಬೈ ಮೋಡ್ನಲ್ಲಿ ಇಟ್ಟಿದ್ದಾರೆ. ಕ್ಲಿಯರ್ ಆದರೆ ಮಾತ್ರ ಫ್ಲೈ ಆಗುತ್ತೆ, ಇಲ್ಲ ಅಂತಂದರೆ ಇಲ್ಲ. ನೋಡಿ ಒಂದು ದೃಶ್ಯಗಳು ನೋಡೋದಕ್ಕೆ ನಯನ ಮನೋಹರ ದೃಶ್ಯಗಳು. ಎಲ್ಲೆಲ್ಲಿ ನೋಡಿದ್ರೂ ಕೂಡ ಬೆಳ್ಳನೆಯ ಒಂದು ದೃಶ್ಯ ಕಂಡುಬರುತ್ತೆ. ನೋಡಿ, ಪ್ರತಿಯೊಂದು ಮನೆಗಳ ಮೇಲ್ಛಾವಣಿ ಮೇಲೆ ಮಂಜು, ರಸ್ತೆಯ ಮೇಲೆಲ್ಲೂ ಕೂಡ ಮಂಜು ಮುಸುಕಿದೆ. ಬಟ್ ಅಲ್ಲಿನ ಜನ ಪಾಪ ಅದರಿಂದಾಗಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಈಗ ಫ್ಲೈಟ್ ಸಂಚಾರವೂ ಕೂಡ ಇಲ್ಲ, ಪ್ರತಿಕೂಲ ಹವಾಮಾನ ಇದೆ, ಪರಿಸ್ಥಿತಿ ನಿರ್ಮಾಣವಾಗಿದೆ. ಆ ಥರದ್ದು ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಒಂದು ಸ್ಟ್ಯಾಂಡ್ ಬೈಗೆ ಇಟ್ಟಿದ್ದಾರೆ ಫ್ಲೈಟ್ಗಳನ್ನು. ಒಂದು 50 ಕ್ಯಾನ್ಸಲ್ ಮಾಡಿದ್ದಾರೆ. ಈಗ ಚಾಮರಾಜನಗರದಲ್ಲಿ ಕಾಡಾನೆಗಳ ಒಂದು ಹಾವಳಿ ಕೂಡ ಜೋರಾಗ್ಬಿಟ್ಟಿದೆ. ಬೆಳ್ಳಂಬೆಳಗ್ಗೆ ಪ್ರವಾಸಿಗರ ಕಾರಿಗೆ ಅಡ್ಡ ಬಂದಿತ್ತು ಒಂದು ಒಂಟಿ ಸಲಗ. ಮತ್ತೊಂದೆಡೆ ಚೆಕ್ ಪೋಸ್ಟ್ಗೆ ಒಳನುಗ್ಗೋದಕ್ಕೆ ಕೂಡ ಕಾಡಾನೆ ಒಂದು ಪ್ರಯತ್ನ ಪಟ್ಟಿದೆ. ನೋಡಿ ಒಂದು ದೃಶ್ಯ, ಕಾಡಾನೆ ಬಂದಿದ್ರಿಂದ ನೋಡಿ ಅಲ್ಲೇ ಒಂದು ನಾಯಿಮರಿಗಳು ಕೂಡ ಓಡಾಡ್ತಾ ಇರುವಂಥ ದೃಶ್ಯಗಳು. ಆನೆಯನ್ನು ಕಂಡು ಎಲ್ಲರೂ ಕೂಡ ವಾಪಸ್ ಹೋಗ್ತಾ ಇದ್ದಾರೆ. ಕಾರು ಕೂಡ ರಿವರ್ಸ್ ಹೋಗ್ತಾ ಇರುವಂಥ ದೃಶ್ಯ. ಹಿಂದೆ ಬರ್ತಾ ಇದ್ದಂಥ ವೆಹಿಕಲ್ನಲ್ಲಿದ್ದಂಥವ್ರು ಅದನ್ನು ಶೂಟ್ ಮಾಡಿದ್ದಾರೆ. ಕಾಡಾನೆ ಬರ್ತಾ ಇದ್ದಂತೆ ಅಲ್ಲಿಂದ ಸ್ಥಳದಿಂದ ಕಾಲು ಕಿತ್ತಿದ್ದಾರೆ. ಒಂದು ಒಂಟಿ ಸಲಗ ಗೀಳು ಹಿಡ್ಕೊಂಡು ಬಂದಿದೆ. ಅಲ್ಲಿ ನೋಡಿ, ಇದು ಚೆಕ್ ಪೋಸ್ಟ್ಗೆ ನುಗ್ಗಿರುವಂಥ ದೃಶ್ಯ ಇದು. ಅಲ್ಲಿದ್ದಂಥ ಅರಣ್ಯ ಸಿಬ್ಬಂದಿಯು ಪಾಪ ಏನು ಮಾಡ್ತಾರೆ ಈಗ ಅಲ್ಲಿ ಇರುವಂಥವ್ರು? ಅದು ಸೌಂಡ್ ಮಾಡಿ, ಅದಕ್ಕೆ ಶಬ್ದ ಮಾಡಿ ಬೇರೆ ಕಡೆ ಕಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರು. ಬಟ್ ಸ್ಟಿಲ್ ಆನೆ ನೋಡಿ ಅಲ್ಲಿ ಚೆಕ್ ಪೋಸ್ಟ್ಗೆ ನುಗ್ಗುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಇದು ಸತ್ಯಮಂಗಲ ಟೈಗರ್ ರಿಸರ್ವ್ ಫಾರೆಸ್ಟ್ನ ಮೇನ್ ರೋಡ್ ಇದು. போனா